ಸುದ್ದಿ ನೀಡುವ ವಾಹಿನಿಗೆ ಸ್ವಾಗತ. ಕಟಿಂಗ್ ಶಾಪ್ಗೆ ಬೆಂಕಿ ಹಚ್ಚಿ ಪರಾರಿಯಾದ ಭೂಪ. ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ನಿಪನಾಳ ಗ್ರಾಮದಲ್ಲಿ ನಡೆದಿರುವ ಘಟನೆ. ನಿಪನಾಳ ಗ್ರಾಮದ ಬಸ್ ನಿಲ್ದಾಣದ ಹತ್ತಿರವಿರುವ ಕಟಿಂಗ್ ಶಾಪ್ಗೆ ಮುಂಜಾನೆ 8 ಗಂಟೆ ಸಮಯದಲ್ಲಿ ಸಾಗರ್ ಪಡತರಿ ಎಂಬಾತನಿಂದ ಕೃತ್ಯ ನಡೆದಿದೆ. ಅಣ್ಣನ ಮಗನ ಮೇಲಿನ ದ್ವೇಷದ ಹಿನ್ನೆಲೆ ಹೀಗೆ ಮಾಡಿದ್ದಾನೆಂದು ನಿಂಗಪ್ಪ ನಾವಿ ಆರೋಪ ಮಾಡಿದ್ದಾರೆ. ಬೆಂಕಿ ಅನಾಹುತಕ್ಕೆ ಕಟಿಂಗ್ ಶಾಪ್ ಸುಟ್ಟು ಕರಕಲಾಗಿದೆ. ಸಾಕಷ್ಟು ಪ್ರಮಾಣದಲ್ಲಿ ಲಾಸ್ ಆಗಿದೆ. ಸರ್ಕಾರ ಪರಿಹಾರ ಕೊಡಬೇಕು ಅಂತ ಕೆಂಪಣ್ಣ ನಾವಿ ಸರ್ಕಾರಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಮುಖಾಂತರ ಮನವಿ ಮಾಡಿದ್ದಾರೆ. ಇವತ್ತು ಬೆಳಗ್ಗೆ ನಾವು ಅಂಗಡಿ ಓಪನ್ ಮಾಡಿದ್ರಿ. ಓಪನ್ ಮಾಡಿಕೊಳ್ಳಿ ಒಬ್ಬ ಅಚಾನಕ ಊರಾಯಿನ ಬಂದ್ ಮನುಷ್ಯರಿ ಸಾಗರ್ ಪಡ್ತಾರೆ ನಾವ್ರಿ ಬಂದ ಪೆಟ್ರೋಲ್ ಗೊಜ್ಜಿ ಏನು ಕೇಳದ ಮಾಡಲ್ಲ ಹೆಚ್ಚು ಹೋಗಿದಾನ್ರಿ. ಅವ್ನ ನಮ್ಮ ಅಣ್ಣನ ಮಗ ಅವಾಗ ಏನು ದೇಶ ಇತ್ತ ಆ ದೇಶ ಸಂಬಂಧ ಇಲ್ಲಿ ಹೊರಗೆ ಹಾಕಿ ನಮ್ಮ ಹುಡುಗನ 4 ಜನ ಮಾಡ್ತೀವಿ ಕೆಲಸ. ನಾವು ಹೊರಗೆ ಹಾಕಿ ಊರಿ ಹೆಚ್ಚು ಹೋಗಿದಾನ್ರಿ. ಅವು ಪೆಟ್ರೋಲ್ ಗೊಜ್ಜಿ ಹೆಚ್ಚ ಕೆಲಸ ಮಾಡಿದ್ರಿ ತಡಿ ಹೇಳುವಾಗ ಬಡ್ಡ ಹೆಚ್ಚೆ ಬಿಟ್ಟಿದ್ರಿ ನಾವು. ಈಗ ಎಷ್ಟು ಲಾಸ್ ಆಗೈತಿ? ಈಗ ಲಾಸ್ ಒಂದು 4 ರಿಂದ 5 ಲಕ್ಷ ತನಕ ಆಗೈತ್ರಿ. ಓಕೆ, ನೀವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಹಸೀಲ್ದಾರ್ ಅವರಿಗೆ ತಹಸೀಲ್ದಾರ್ಗೆ ನೀವು ಹೇಳಿದ್ರಿ. ತಲಾಟಿ ಸಾಹೇಬ್ರು ಬಂದಾರ್ರಿ, ಮತ್ತ ಅಗ್ನಿಶಾಮಕದವ್ರು ಬಂದಾರ್ರಿ. ಇನ್ನ ಪೊಲೀಸರಂತೆ ಬಂದಿಲ್ರಿ. ಈಗೇನ್ ನೀವು ಸಾಗರ್ ಪಡ್ತರಿ ಮೇಲೆ ಕ್ರಮ ಆಗ್ಬೇಕು? ಕ್ರಮ ಆಗ್ಬೇಕ್ರಿ. ಕ್ರಮ ಆಗ್ಬೇಕು. ನಮ್ಗೆ ಪರಿಹಾರ ಕ್ರಮ ಕೊಡ್ಬೇಸಿ ನಮ್ಗೆ ಪರಿಹಾರ ಕೊಡಿಸ್ಬೇಕ್ರಿ. ಅವನ ಆರೋಪಿ ಮಾಡ್ಯಾನಲ್ಲ ಅವಾಗ ಒಂದ್ ಕತ್ ನ್ಯಾಯ ದೊರಕಿಸ್ಕೊಡ್ಬೇಕು. ಯಾರು ನಿಮ್ಮ ಒಂದು ಅಂಗಡಿಗೆ ಬೆಂಕಿ ಹಚ್ಚಾರ, ಯಾರು ಬೆಂಕಿ ಹಚ್ಚಿದ್ರು ಅವ್ರ ಮೇಲೆ ಕ್ರಮ ಆಗ್ಬೇಕು. ಓಕೆ, ನಮ್ಮ ಹೆಸರೇನ? ನಮ್ಮ ಹೆಸರು ನಿಂಗಪ್ಪ ಪ್ರಪ್ಪ ನಾವಿ. ನೀವು ಕೂಡ ಈ ಅಂಗಡಿ ಎಷ್ಟು ವರ್ಷಗಳಿಂದ ಕೆಲಸ ಮಾಡತ್ತಿದ್ರಿ? ಇಲ್ಲಿ ನಾವು ಒಂದು 3-4 ವರ್ಷ ಆತ್ರಿ ಕೆಲಸ ಮಾಡಕ್. ನಾವು ಅವಕಾಶ ಮಾಡಿ ಕೊಟ್ಟಾರ, ಬಾಡಿಗೆ ಹಿಡಿಸ್ಕೊಟ್ಟಾರಿ. ಇದು ಬಾಡಿಗೆ ಇದಕ್ಕ ಏನ ಮಾಡಿದಂದ್ರ ಎಲ್ಲ ಇದು ಮಾಡಿ ಕೊಡ್ಬೇಕು, ಶಿಕ್ಷೆ ಆಗ್ಬೇಕು. ಯಾರು ಮಾಡಿದಾರೆ ಘಟನೆ? ಅನಾಹುತ ಕಾರಣ ಯಾರು? ಬೆಂಕಿ ಹಚ್ಚಿದವ್ರು ಯಾರು? ಸಾಗರ್ ಪಡ್ತಾರೆ. ಸಾಗರ್ ಪಡ್ತಾರೆ. ಕಾನೂನಿನ ಕ್ರಮ ಆಗ್ಬೇಕಂತೀರ ಅವ್ರ ಮೇಲೆ? ಕಾನೂನು ಕ್ರಮ ಆಗ್ಬೇಕು. ಏನ್ ಸಮಸ್ಯೆ ಆಗಿತ್ತು ಸರ್? ಏನ್ ಅವ್ರದ್ದು ವೈಯಕ್ತಿಕ ಏನ್ ಜಗಳ ಇತ್ತರಿ ಅವ್ರ ಕಾಕನ ಮಗದ ಅವ್ರದ. ಮತ್ತ ಹಿಂಗಾಗಿ ಅವ್ ಮುಂಜಾನೆ ಅವ್ರ ಏನೋ 8 ಗಂಟೆಕ ಅಂಗಡಿ ದಿನ ಡೈಲಿ ತೆಗಿಯಂಗ್ ತೆಗ್ದಾರ್ರಿ. ಅಂತ ಅವ ಏನ್ ಬಂದ್ರಿ ಪೆಟ್ರೋಲ್ ತಗೊಂಬಂದಾನು ಅಂಗಡಿಯಾಗ ಏನದಾರಲ್ಲ ಅವ್ರೆಲ್ಲ ಹೊರಗೆ ಹಾಕಿ ಊರಿ ಹೆಚ್ಚನತ್ತರಿ. ಅಂದಾಜು ಒಂದು 5 ಲಕ್ಷ ತಕರೆ ಅವ್ರದ್ದು ಹಾನಿ ಆಗೈತ್ರಿ. ನಮ್ಮ ಮೇಲಧಿಕಾರಿಗೂ ತಹಸೀಲ್ದಾರ್ ಸಾಹೇಬ್ರಿಗೆ ಹೇಳ್ಯಾವ್ರಿ. ಅದು ಇವತ್ತು ಹೋಗಿ ರಿಪೋರ್ಟ್ ಮಾಡ್ತೇನ್ರಿ. ಅವ್ರಿಗೇನ್ ಪರಿಹಾರ ಸಿಗ್ಬೇಕಲ್ಲ ಪರಿಹಾರ ಸಿಗೋ ಪ್ರಾಮಾಣಿಕತೆ ಮಾಡ್ತೇವ್ರಿ. ನಾವು ತಲಾಟಿದವ್ರಿ. ಇವ್ರು ಫೋನ್ ಹಚ್ಚಿಗೆ ನಾವು ನೋಡೇನ್ರಿ, ವಿಡಿಯೋನು ಮಾಡೇನ್ರಿ. ಈಗ ಸರ್ಕಾರಕ್ಕೆ ಪರಿಹಾರ ಕೊಡೋದಾಗ್ಲಿ ಅಥವಾ ನಮಗೆ ನ್ಯಾಯ ಕೊಡಿಸೋದಾಗ್ಲಿ. ಈ ಬೆಂಕಿ ಹಚ್ಚಿದ ತಕ್ಷಣ ನೀವೇನಾದ್ರೂ ಪೊಲೀಸರಿಗೆ ಮತ್ತು ಸಂಬಂಧಪಟ್ಟ ಇಲಾಖೆಯವರಿಗೆ ಏನಾದ್ರು ಕಾಲ್ ಮಾಡಿದ್ರಿ? ಪೊಲೀಸರಿಗೆ ಹಾಗೂ ಅಗ್ನಿಶಾಮಕದವರಿಗೆ 112ದವರಿಗೆ ಫೋನ್ ಮಾಡಿದ್ರಿ. ಅಗ್ನಿಶಾಮಕದವ್ರು ಬಂದು ನಿಮಗೆ ಏನಾದ್ರು ಅಗ್ನಿಶಾಮಕದವರ ಬಂದ್ ಕಿಶನ್ ನಮಗೊಂದು ಬೆಂಕಿ ಆರಿಸೋ ಕೆಲಸ ಮಾಡ್ಯಾರ. ಪೊಲೀಸರ ಬಂದಿದ್ರ? ಇನ್ನೂ ಬಂದಿಲ್ರಿ. ಪೊಲೀಸರು ಇನ್ನೂ ಬಂದಿಲ್ಲ. ಇನ್ಫಾರ್ಮ್ ಮಾಡಿದ್ರಿ? ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದ್ರಿ. ಪೊಲೀಸರು ಇನ್ನೂ ಯಾರು ಬಂದಿಲ್ಲ. ಅನಾಹುತ ಸಂಭವಿಸಿದೆ ಸುಮಾರು 8 ಗಂಟೆ. ಈಗ ಟೈಮ್ ಎಷ್ಟು ಗಂಟೆ ಆಯ್ತು? 10:40, 11:11 ಆಗಿದೆ. ಪೊಲೀಸರು ಇದುವರೆಗೆ ಯಾರು ಬಂದಿಲ್ಲ. ಯಾಕ ಏನಂತ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದ್ರ? ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದ್ರಿ, ಅವ್ರು ಬಂದಿಲ್ಲ. ಪೊಲೀಸರು ಯಾಕೆ ಬರಲಿಲ್ಲ? ಅವ್ರಿಗೆ ಗೊತ್ತಿಲ್ಲ. ಇನ್ನು ಘಟನೆಗೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಮಾಹಿತಿ ಪೊಲೀಸ್ ಮೂಲಗಳಿಂದ ತಿಳಿದು ಬರಬೇಕು. ತಾಜಾ ಸುದ್ದಿಗಾಗಿ MTV News 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.